ಸರ್ ನಮಸ್ಕಾರ ಸರ್. ನಮಸ್ಕಾರ. ಹಾ ರೀ, ಇದು ಊರ್ ಯಾವ್ದು ಬರ್ತಾರೆ ಸರ್? ನಿಮ್ ಪರಿಚಯ ಸ್ವಲ್ಪ ಹೆಸರು ಹೇಳ್ರಲ್ಲ. ನಮ್ದು ಕೆ.ಎನ್. ಶ್ರೀನಿವಾಸ ಮೂರ್ತಿ ಅಂತ, ಕುಪ್ಪಹಳ್ಳಿ, ನಂದಿ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು. ಚಿಕ್ಕಬಳ್ಳಾಪುರ. ಹೌದು. ಇದು ದ್ರಾಕ್ಷಿ ಇದು ವೆರೈಟಿ ಯಾವ್ದು ಸರ್? ಇದು ದಿಲ್ಖುಷ್. ದಿಲ್ಖುಷ್ ರೀ. ಫುಲ್ ಕ್ರಾಪ್ ಬಂದೈತ್ರಿ ಈಗ? ಬಂದೈತಿ, ಇನ್ನು ವಾರದಲ್ಲಿ ಹಾರ್ವೆಸ್ಟ್ ಮಾಡ್ಬೇಕು. ಆಮೇಲೆ ಇದು ಎಷ್ಟು ಎಕರೆ ಐತ್ರಿ ಸರ್ ಇದು ದ್ರಾಕ್ಷಿ? ಇದೀಗ ಇದು 2 ಎಕರೆ ಇದೆ. ಇನ್ನು ಮೇಲೆ ಬೇರೆ ಇದೆ. ಟೋಟಲ್ ಎಲ್ಲ ದ್ರಾಕ್ಷಿನೇ ಇದೆ? ಎಲ್ಲ ದ್ರಾಕ್ಷಿನೇ, 14 ಎಕರೆನು ದ್ರಾಕ್ಷಿ ಇದೆ. ಎಲ್ಲ ಬೇರೆ ಬೇರೆ ವೆರೈಟಿ. ಬೇರೆ ಅಂದ್ರೆ ಶರತ್ತು, ರೆಡ್ ಬ್ಲೂ ಇದೆ. ದಿಲ್ಖುಷ್ ಜಾಸ್ತಿ ಇದೆ, ಒಂದು 9 ಎಕರೆ ದಿಲ್ಖುಷ್ ಇದೆ. 9 ಎಕರೆ ದಿಲ್ಖುಷ್ ಇದೆ. ಎಲ್ಲ ತರ ಒಟ್ಟ ದ್ರಾಕ್ಷಿ ಚೆನ್ನಾಗ್ ಆಗೈತ್ರಿ ನಿಮ್ಗೆ? ಈ ಸಾರಿ ಚೆನ್ನಾಗ್ ಆಗೈತೆ. ಈ ಚೆನ್ನಾಗಿ ದ್ರಾಕ್ಷಿ ಎಲ್ಲ ಈ ಸಾರಿ ಚೆನ್ನಾಗ್ ಬಂದಿದೆ. ಈಗ ರೇಟ್ ಎಲ್ಲ ಏನೈತ್ರಿ ಸರ್? ಸರ್ ಈಗ ರೇಟು 45 ರಿಂದ 50 ರೂಪಾಯಿ ಇದೆ. 45 ರಿಂದ 50 ರೂಪಾಯಿ ಇದೆ. ಸೀಡ್ಲೆಸ್ 90 ರಿಂದ 100 ರೂಪಾಯಿ, 110 ರೂಪಾಯಿ ಕೊಟ್ಟಿದ್ವಿ. ಸೀಡ್ಲೆಸ್ ಎಲ್ಲ ಮುಗಿತ್ತು. ಈಗ ದಿಲ್ಖುಷ್. ಈಗ ಸೀಡ್ಲೆಸ್ ಗೆ ಇದಕ್ಕ ಏನ್ ಸರ್ ಡಿಫ್ರೆನ್ಸ್ ಏನ್ರಿ ಸರ್? ನಿಮ್ದು ಜಾಸ್ತಿ ದ್ರಾಕ್ಷಿನೇ ಯಾವ್ದಂತ ಹೇಳ್ತೀರಿ ಅಲ್ರಿ ಸರ್? ಇದ್ದ ಸೀಡ್ಲೆಸ್ ಅಂತಂದ್ರೆ ಸೀಡ್ಲೆಸ್ ವೈಜ್ಞಾನಿಕವಾಗಿ ಬೆಳೆಯೋದು. ಮಳೆ ಗಿಳೆ ಬಂದ್ರೆ ಅದು ತಡೆಯಲ್ಲ. ಏನಿದ್ರು ಸಮ್ಮರ್ ಅಲ್ಲಿ ಮಳೆ ಬರಕ್ ಮುಂಚೆ ಅದನ್ನ ನಾವು ಸೀಡ್ಲೆಸ್ ಬೆಳ್ಕೊಬೇಕು. ದಿಲ್ಖುಷ್ ಏನು ಅಂದ್ರೆ ಮಳೆ ಬಂದ್ರು ಏನು ಓಪನ್ ಆಗೋದು, ಕೊಳೆಯೋದು ಆತರ ಏನಿಲ್ಲ. ದಿಲ್ಖುಷ್ ಒಂಥರ ಸರಿನೇ. ಸೀಸನ್ ಗೆ ಹಾಕೊಂಡು ದ್ರಾಕ್ಷಿ ನಾವು ನವೆಂಬರ್ ಅಲ್ಲಿ ಕಟಿಂಗ್ ಹಾಕೊಂಡು ಮಾರ್ಚ್ ಏಪ್ರಿಲ್ ಅಲ್ಲಿ ಮಳೆ ಇಲ್ಲ, ಎಲ್ಲ ಕರೆಕ್ಟ್ ಆಗಿ ಕ್ಲೈಮೇಟ್ ಶುರುವಾಗೈತೆ ಅಂದ್ರೆ ಸೀಡ್ಲೆಸ್ ಸರಿನೇ. ಅದರಿಂದ ನಾವು ಜಾಸ್ತಿ ಅಂದ್ರೆ ನಾವು ದಿಲ್ಖುಷ್ ಬೆಳಿತಾ ಇದೀವಿ. ಸರ್ ಒಟ್ಟು ನಿಮ್ದೆಲ್ಲ ಟೋಟಲ್ ಜಮೀನಲ್ಲಿ ದ್ರಾಕ್ಷಿನೇ ಬೆಳಿತೀರಾ? ದ್ರಾಕ್ಷಿನೇ ಇದೆ 14 ಎಕರೆ. 14. ದಾಳಿಂಬ್ರಿ ಈ ತರ ಏನ್ ಇಲ್ಲ, ದಾಳಂಬ್ರಿಗೆ ಇನ್ನ ಹೋಗಿಲ್ಲ, ಹೋಗ್ಬೇಕು ಅಂತ ಪ್ಲಾನ್ ಇದೆ. ಎಲ್ಲಾದ್ರೂ ಬೇರೆ ಕಡೆ ಮಾಡ್ಬೇಕು, ಇಲ್ಲೆಲ್ಲ ದ್ರಾಕ್ಷಿನೇ ಇದೆ, ಅದರಿಂದ ಪ್ಲಾನ್ ಇಲ್ಲ. ಪ್ಲಾನ್ ಮಾಡ್ತಾ ಇದ್ವಿ ದಾಳಂಬ್ರಿ ಮಾಡ್ಬೇಕು ಅಂತ. ಅಂದ್ರೆ ಇದು ವೆರೈಟಿ ಈಗ ಎಲ್ಲ ಲೋಡ್ ಎಲ್ಲ ಬಾಳ ಐತ್ರಿ ಸರ್ ಇದ್ರಾಗೆಲ್ಲ ದ್ರಾಕ್ಷಿ ಈಗ? ಲೋಡ್ ಇದೆ. ಇದು ನೀವು ಎಕರೆಗ ಯಾವ ತರ ಇಳುವರಿ ಯಾವ ತರ ತೆಗಿಬಹುದು? ಎಕರೆಗ 15 ರಿಂದ 20 ಟನ್. ಎಕರೆಗ 15 ರಿಂದ 20 ಟನ್. 20 ಟನ್ ಬೆಳಿಬಹುದು. ನೀವು ಜಾಸ್ತಿ ಬೆಳಿಬಹುದು, ಕ್ವಾಲಿಟಿ ಮೇಂಟೈನ್ ಆಗಲ್ಲ. ಈಗ ಇದು ಅಷ್ಟೇ ಅದೇ ತರ ನೀವು ಹೇಳ್ದಂಗೆ ಐತ್ರಿ ಇದ್ರಲ್ಲಿ? ಫುಲ್ ಲೋಡ್ ಐತಿ ನೋಡ್ರಿ ಎಲ್ಲ? ಲೋಡ್ ಇದೆ. ನೋಡ್ರಿ ಹೆಂಗೈತಿ, ಚೆನ್ನಾಗೈತ್ರಿ ಸರ್. ಇದೆಲ್ಲ ನೀವು ಸ್ಪ್ರೇಗಳೆಲ್ಲ ಹೆಂಗ್ ಟ್ರ್ಯಾಕ್ಟರ್ಲೇ ಮಾಡ್ತೀರಿ? ಬ್ಲೋವರ್ ಮಾಡ್ತೀರಿ? ಬ್ಲೋವರ್ ಅಲ್ಲೇ ಮಾಡ್ತೀವಿ ಎಲ್ಲ. ಮುಂಚೆ ಬೂಮರು ಇದೆ, ಮಾಮೂಲಿ ಬ್ಲೋವರು ಇದೆ. ಬ್ಲೋವರ್ ಅಲ್ಲೇ ಸ್ಪ್ರೇ ಮಾಡ್ತೀವಿ. ಈಗ ಅಲ್ಲಿ ಕೈಯಲ್ಲೆಲ್ಲ ಮಾಡಕ್ ಆಗೋದಿಲ್ಲ ಸರ್, ಪ್ಲಾಟ್ ಜಾಸ್ತಿ ಆದ್ಮೇಲೆ ಕೈಯಲ್ಲಿ 14 ಎಕರೆ ಅಂತೀರಾ? 1 ಎಕರೆ 2 ಎಕರೆ ಆದ್ರೆ ಕೈಯಲ್ಲಿ ಮಾಡ್ಬೋದು. ಅಷ್ಟು ಮಾಡೋದ್ ಕಷ್ಟನೇ ಈಗ. ಈಗೆಲ್ಲ ವೈಜ್ಞಾನಿಕವಾಗಿ ಬ್ಲೋವರ್ ಉಪಯೋಗಿಸ್ಕೊಂಡ್ ಮಾಡ್ತಾ ಇದೀವಿ. ಆಮೇಲೆ ಇದು ಕಲ್ಲು ಎಲ್ಲ ನೋಡ್ರಿ ಸರ್, ಎಲ್ಲ ನೀಟಾಗಿ ಎಲ್ಲ ಬಾರಿ ಚಲೋ ಮಾಡ್ರಿ. ರೌಂಡ್ ಎಲ್ಲ ಕಾಂಪೌಂಡ್ ಎಲ್ಲ ಈಗೆಲ್ಲ ಮಾಡಿದ್ರೇನೆ ಎಲ್ಲಾನು ನವಲಿಗಳು ಇನ್ನೊಂದು ಕೈಗೆ ಎಲ್ಲ ಇವಾಗ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಎಲ್ಲ ಫೆನ್ಸಿಂಗ್ ಮಾಡಿದ್ರೇನೆ. ಫೆನ್ಸಿಂಗ್ ಮಾಡಿದ್ರೆ ಚೆನ್ನಾಗಿರ್ತೈತೆ. ಅದರಿಂದ ಇಷ್ಟು ಮಾಡಿರೋದು. ಸರಿ ತೋರಿ ಸರ್. ಸರಿ.